ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಫುಟ್ಬಾಲ್ ಪ್ಲೇಯರ್ ಲಿಯೋನೆಲ್ ಮೆಸ್ಸಿ ಇಂಡಿಯಾಗೇನೋ ಬಂದಾಯ್ತು. ಅವ್ರನ್ನ ನೋಡೋಕೆ ಲಕ್ಷಾಂತರ ಗಟ್ಟಲೆ ಫ್ಯಾನ್ಸ್, ಹಾಗೆ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ಗೆ ಎಷ್ಟು ಪ್ಯಾಷನ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಇದೇ ಒಂದು ಪ್ಯಾಷನ್ ಹಾಗೆ ಸಪೋರ್ಟ್ ನಮ್ಮ ಒಂದು ಇಂಡಿಯನ್ ಫುಟ್ಬಾಲ್ ಟೀಮ್ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ವರ್ಲ್ಡ್ ಕ್ಲಾಸ್ ಫುಟ್ಬಾಲ್ ಅಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡೋಕೆ ಇಷ್ಟೊಂದು ಕಷ್ಟಪಡ್ಬೇಕಾಗ್ತಿರ್ಲಿಲ್ಲ ಅನ್ಸುತ್ತೆ. It's not fun to criticize or abuse on internet. Come to the stadium, beat on our face, scream at us, shout at us, abuse us. Who knows? One day, we might change you guys. You might start cheering for us. Please come. To all of you who are fans but could not come, did not come, delay, work, school, please come and watch in the stadiums. ಇಲ್ಲಿ ಮೈನ್ ಆಗಿ ಒಂದು ಪ್ರಾಬ್ಲಮ್ ಇರೋದು ಒಬ್ಬ ಫುಟ್ಬಾಲ್ ಪ್ಲೇಯರ್ನ ಟ್ಯಾಲೆಂಟ್ ಮೇಲೆ ಅಲ್ಲ, ಹಾಗೆ ಒಬ್ಬ ಫ್ಯಾನ್ಸ್ ಮೇಲೆ ಕೂಡ ಅಲ್ಲ. ಇಲ್ಲಿ ಮೈನ್ ಆಗಿ ಪ್ರಾಬ್ಲಮ್ ಇರೋದೇ ಈ ಒಂದು ಸಿಸ್ಟಮ್ ಮೇಲೆ. ಒಬ್ಬ ಫುಟ್ಬಾಲ್ ಪ್ಲೇಯರ್ಗೆ ಒಂದು ಬೇಸಿಕ್ ಟ್ರೈನಿಂಗ್ ಗ್ರೌಂಡ್ ಕೂಡ ಸಿಗ್ತಾ ಇಲ್ಲ. ಹಾಗೆ ಎಷ್ಟೋ ಜನ ಟ್ಯಾಲೆಂಟೆಡ್ ಫುಟ್ಬಾಲ್ ಪ್ಲೇಯರ್ಸ್ಗೆ ಕೋಚಿಂಗ್ ಕೊಡೋಕೆ ಆದ್ಯತೆ ಕೂಡ ಸಿಗ್ತಾ ಇಲ್ಲ. ಸೊ ಮೈನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಇಂಡಿಯನ್ ಫುಟ್ಬಾಲ್ಗೆ ಕಾಂಪಿಟೇಟರ್ಸೇ ಇಲ್ಲ. ನಮ್ಮ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಒಂದು ದೊಡ್ಡ ಲೀಗ್ ಯಾವ್ದಂದ್ರೆ ISL, ಇಂಡಿಯನ್ ಸೂಪರ್ ಲೀಗ್. ಅದೊಂಥರ ಬೇಗ ಹಾಕಿದ ಡೋರ್ ತರ. ನೀವು ಅದರಲ್ಲಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಎಷ್ಟೇ ಸರಿ ಗೆದ್ರೂ ಕೂಡ ನೀವು ಅಲ್ಲೇ ಉಳಿತೀರ. ಅವ್ರು ನಿಮಗೆ ಮುಂದೆ ಹೋಗೋಕೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಸೊ ಬೇಸಿಕಲಿ ಆಗಿ ಹೇಳ್ಬೇಕಂದ್ರೆ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನೀವು ಅದ್ರ ಮೇಲೆ ಏನೇ ಕಟ್ಟಿದ್ರು ಕೂಡ ಅದು ಬಲವಾಗಿ ನಿಲ್ಲುತ್ತೆ. ಬಟ್ ನಮ್ಮ ಒಂದು ಇಂಡಿಯನ್ ಫುಟ್ಬಾಲಲ್ಲಿ ಫೌಂಡೇಶನ್ನೇ ವೀಕ್ ಆಗಿರೋದ್ರಿಂದ ನಾವು ಫ್ಯಾನ್ಸ್ ಆಗಿ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಸಿಸ್ಟಮ್ ಅದನ್ನ ಮುಂದೆ ತಗೊಂಡು ಹೋಗೋಕೆ ಬಿಡೋದಿಲ್ಲ. Please come and watch in the stadiums. Come and watch us in the stadiums. You guys have no idea how important you guys are and how important your support is.